ಕೀಪ್ಯಾಡ್ ಇಂದ ಮ್ಯಾಡ್ ಆದ ಅರ್ಚನಾ ದಿ ರಾಕೆಟ್. ನಿನಗೆ ಏನ್ ತಿಳಿತೈತೆ ಅದನ್ನ ಮಾಡ್ಕೊಂಡು ಹೋಗು. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಮ್ಮಿದದು ಫೋನ್ ಮಾಡಿಸ್ಕೊಂಬಂದಿದ್ನಲ್ರಿ, ಅದು ಚಾರ್ಜ್ ಮತ್ತೂ ಆಗವಲ್ದಂತ, ಅದಕ್ಕೆ ಅವ್ಗೆ ಹೋಗಿ ತೋರಿಸ್ಕೊಂಬರ್ತೀನಿ. ತೋರಿಸ್ಕೊಂಬರ್ಬೇಕದ ಫೋನು ಮಮ್ಮಿ ಕೊಡ. A few minutes later. ಆಗತೈತದ ಆ ಅಡಾಪ್ಟರ್ ಪ್ರಾಬ್ಲಮ್ ಇರ್ಬೇಕು, ಅದಕ್ಕೆ 3,500-400 ರೂಪಾಯಿ ಅಂತೀಗ. ಸೊ ಗಾಯ್ಸ್, ಇದು ಟ್ರೈ ಮಾಡೋಣ, ನಮ್ಮ ಚಿಂಕಿಗೆ ಪ್ರ್ಯಾಂಕ್ ಮಾಡೋಣಂತ. ನಂಗೆ ಹೆಂಗೆ ಬರ್ತೈತೇನೋ ಮಾತಾಡೋಕ್ಕೆ. ಏನಂತ ಮಾಡೋಣ? ಹಲೋ ಮ್ಯಾಮ್, ಒಂದು ಪ್ರಮೋಷನ್ ಇದೆ. ಹಲೋ ಹಲೋ ಕೇಳಿಸತ್ತಿಲ್ಲ ನೋಡಿ. ಹಲೋ ಮ್ಯಾಮ್, ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಿದೆ. ನನ್ನ ಮೇಲೆ ಆಣೆ ಇಟ್ಟಳು ಬೈಯಕಿ ಗೊತ್ತಕ್ಕಿಗ ಇದ್ರಾಗರ ವಾಯ್ಸ್ ಕೇಳವಲ್ದದ. ಗೈಸ್, ನಂದು ಇನ್ನೊಂದು ಫೋನ್ನಾಗ ಕರೆನ್ಸಿನೂ ಇಲ್ಲ. ಅಂಟಿದು ಇವತ್ತು ಕರೆನ್ಸಿ ಖಾಲಿ ಆಗೈತಿ. ಸೊ ಇದು ದಡವನ್ ಫೋನ್ ಇದ್ರ ಒಳಗೆ ಕೇಳಿಸಾತಿಲ್ಲ ಗೈಸ್. ಅದು ಆಕಿ ಮಾತಾಡಿದ್ದೆ, ಲೌಡ್ ಸ್ಪೀಕರ್ ಇಟ್ಟರು, ಏನು ಮಾಡ್ಬೇಕು ಗೊತ್ತಾಗತ್ತಿಲ್ಲ. ಲೆಟ್ಸ್ ಟ್ರೈ ಒನ್ಸ್ ಅಗೇನ್. ಹಲೋ ಮ್ಯಾಮ್, ನಾವು ನಿಹಾರಿಕಾ ಅಂತ. ಸೊ ನಮ್ಮದು ಬಟ್ಟೆ ಶಾಪ್ ಪ್ರಮೋಷನ್ ಇತ್ತು, ಮಾಡಿಕೊಡ್ತೀರಾ? ನಮಗೆ ಅವರು ನಿಮ್ಮ ಜೊತೆ ಇರ್ತಾರಲ್ಲ ಮ್ಯಾಮ್, ಅವರು ಸಮಥಿಂಗ್ ಏನೋ ಬುಲೆಟ್ ಗರ್ಲ್ ಅಂತ ಏನೋ ಇದೆ ಅಲ್ಲ ಮ್ಯಾಮ್, ಅವ್ರದ್ದು ಐಡಿ. ಸೊ ಅವ್ರು ಕೊಟ್ಟರು. ಮ್ಯಾಮ್, ಎಷ್ಟು ಚಾರ್ಜ್ ಮಾಡ್ತೀರಾ ಮ್ಯಾಮ್ ನೀವು? ವಿತ್ ಕೊಲಾಬ್ರೇಷನ್ ಮ್ಯಾಮ್. ಹಲೋ 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 ಮ್ಯಾಮ್, ನಿಮ್ಮ ವಾಯ್ಸ್ ಕೇಳಿಸ್ತಿಲ್ಲ. ಓಕೆ, ಹಾಂ ಕೇಳಿಸ್ತಿದೆ, ಹೇಳಿ ಮ್ಯಾಮ್. ಹಾಂ, ಅದೇ ನಿಮ್ಮದು ನಾರ್ಮಲ್ ಚಾರ್ಜ್ ಎಷ್ಟಿದೆ ಮ್ಯಾಮ್? 12 to? ಓಕೆ, ವಿತ್ ಕೊಲಾಬ್ರೇಷನ್ ಆದರೆ? ಓ ಹೌದಾ, ಓಕೆ ಮ್ಯಾಮ್. ಓ, ಯೂಟ್ಯೂಬ್ ಒಳಗೂ ಹಾಕ್ತೀರಾ ಮ್ಯಾಮ್? ಓಕೆ ಓಕೆ. ಇಲ್ಲಿ ಬ್ಯಾಂಗ್ಳೂರಲ್ಲೆಲ್ಲ 5,000ಗೆ ಮಾಡ್ತಾರಲ್ಲ ಮ್ಯಾಮ್. ನೀವು ಅಲ್ಲೇ ಹುಬ್ಳಿಯವರು 12K 10K ಕೇಳ್ತಿದ್ರಲ್ಲ. ಇಲ್ಲಿ ಬೆಂಗಳೂರಲ್ಲಿ 5,000ಗೆ ಮಾಡ್ತಿದ್ದಾರೆ ಮ್ಯಾಮ್. ಹಾಂ, ಇಲ್ಲ, ಇಲ್ಲೆಲ್ಲ ನಾವು ಆಲ್ರೆಡಿ ಒಂದು 10 to 15 ಮೆಂಬರ್ಸಿಗೆ ಮಾಡಿಸಿದ್ದೀವಿ ಮ್ಯಾಮ್. ನನ್ನ ಮೇಲೆ ಆಣೆ ಇಟ್ಟಳು. ಸೊ ಅವ್ರಿಗೆಲ್ಲ ನಾವು 5,000 ಕೊಟ್ಟಿರೋದು.
ಅವರಿಗೆ 1,50,000 ಲೈಕ್ ಹಿಂಗೆ ಇದ್ದಾರೆ ಮ್ಯಾಮ್. ಸೊ ಮ್ಯಾಮ್ 7,000 ಕೊಡ್ತೀವಿ ಮ್ಯಾಮ್. ಏನಾಯಿತು ಮ್ಯಾಮ್? ಹಲೋ, ಹಾಂ ಹೇಳಿ ಮ್ಯಾಮ್, ಏನೇ ಅಂದ್ರಿ? ಅಕ್ಷತಾ ಅವ್ರಿಗೆ ಇಲ್ಲ ಮ್ಯಾಮ್. ಸೊ ಅವ್ರದ್ದು 68 ಏನೋ ಸಮಥಿಂಗ್ ಇದೆ ಅಲ್ಲ. ಸೊ ನಮ್ಗೆ 1 ಲ್ಯಾಕ್ ಮೇಲೆ ಇದ್ದವ್ರು ಬೇಕಾಗಿತ್ತು ಮ್ಯಾಮ್. ಸೊ ಅವರಿಗೆ ಕೇಳಿದ್ದೆ. ಅದು ಲಾಸ್ಟ್ ಎಷ್ಟವರೆಗೂ ಮಾಡ್ತೀರಾ ಮ್ಯಾಮ್? ಲಾಸ್ಟ್ 8K ಕೊಡ್ತೀವಿ ನೋಡಿ ಮ್ಯಾಮ್. 8K. ಓಕೆ, ಒಂದು ನಿಮಿಷ ಮ್ಯಾಮ್, ನಮ್ಮ ಮ್ಯಾನೇಜರ್ ಜೊತೆ ಮಾತಾಡಿ ಹೇಳಿ. ಹಲೋ, ನಿಹಾರಿಕಾ ಡಿಸೈನ್ಸ್, ಬಸವೇಶ್ವರ ನಗರ್. ನಾವು 10-15 ಇಯರ್ಸ್ ಆಯ್ತು ಮ್ಯಾಮ್. ಹಾಂ ಇದೆ ಮ್ಯಾಮ್, ಇದೆ. ಶೋರ್ ಮ್ಯಾಮ್, ಶೋರ್. ಓಕೆ, ಕೊಡ್ತೀವಿ ಮ್ಯಾಮ್. ನೀವು ಯಾವಾಗ ಫ್ರೀ ಇರ್ತೀರಾ ಮ್ಯಾಮ್? ಓಕೆ, ಈ ಅದು ಲೇಟ್ ಆಗ್ತದಲ್ಲ ಮ್ಯಾಮ್. ನಮಗೆ ಈ ಸಂಡೇ ಆದರೆ ನಡೀತಿತ್ತು. ಅದೇ ಮ್ಯಾಮ್, ಈಗ 20 ಜುಲೈ ಇದೆ ಅಲ್ಲ ಮ್ಯಾಮ್. ಸೊ ಅವತ್ತು ಬರ್ಲಿಕ್ಕೆ ಆಗಲ್ವಾ ಮ್ಯಾಮ್? ಓ ಹೌದಾ. ಓಕೆ ಓಕೆ. ಓಕೆ ಓಕೆ ಮ್ಯಾಮ್, ವಿಲ್ ಅಪ್ಡೇಟ್ ಯು. ಓಕೆ ಮ್ಯಾಮ್, 10 ಮಿನಿಟ್ಸ್ ಕಾಲ್ ಮಾಡ್ತೀನಿ ನೋಡಿ ಮ್ಯಾಮ್. ಸೊ ಗೈಸ್, ಆಕೆಗೆ ಹೇಳೇನಿ ಒಂದು ಲೈಕ್ ಈಗ ಬಟ್ಟೆ ಅರ್ಬಿದ ಶಾಪಿಂಗ್ ಪ್ರಮೋಷನ್ ಇರ್ತೈತಲ್ಲ. ಸೊ ಹಂಗಂತ ಹೇಳೀನಿ. ನಿಹಾರಿಕಾ ಡಿಸೈನ್ಸ್ ಅಂತ ಏನೋ ಒಟ್ಟು ತಲ್ಯಾಗ ಬಂತು ಅದು ಟೈಟಲ್. ಅಕ್ಕಿ ನೋಡಿದ್ರೆ ಡೀಟೇಲ್ಸ್ ಅದು ಕಳಿಸಲ್ಲ. ಎಲ್ಲಿಂದ ಕಳಿಸ್ಲಿರಿಪ್ಪ? ಇನ್ನೊಂದು 10 ನಿಮಿಷ ಬಿಟ್ಟು ಅಕ್ಕಿಗೆ ಹಚ್ತೇನಿ ಕಾಲ್. ಸೊ 20th ಜುಲೈ ಬಾ ಅಂತ ಅವತ್ತ ಬೇಕ್ರಿ. ನಿಮ್ಗೆ 12 ಅಲ್ಲ 15,000 ಆದರೂ ಕೊಡ್ತೇವಿ ನಾವು. ಸೊ ನೀವ ಬರ್ಬೇಕ್ರಿ ನಮ್ಗೆ ಅಂತ ಹೇಳ್ತೀನಿ. ನೋಡೋಣ ಅಂತ ಗೈಸ್ ಏನಾಗ್ತೈತಿ ಅಂತ. ಯಾ ವಿಲ್ ಸಿ. ಅಕ್ಕಿ ಆ್ಯಕ್ಚುಲಿ ನಂದು ವಾಯ್ಸ್ ಗುರ್ತಾ ಹಿಡ್ದಿಲ್ಲ. ಇದು ಕೀಪ್ಯಾಡ್ದಾಗ ಏನರ ವಾಯ್ಸ್ ಚೇಂಜ್ ಕೇಳಿಸ್ತೈತಿ ಏನೋ ಗೊತ್ತಿಲ್ಲ. ಬಟ್ ಅಕ್ಕಿ ಗುರ್ತಾ ಹಿಡ್ದಿಲ್ಲ. ಯಗಾಡ್ ನೋಡೋಣ ತಡೀರಿ ಈಗ ಏನಂತಾಳ ಅಂತ. ಶೂಟ್ ಭಾಳ ಅದಾವಂತ ನಮ್ಮ ಹುಡುಗಿಗ. ನೋಡೋಣ ತಡ್ರಿ ಗೈಸ್ ಏನಂತಾಳಂತಂದು. ಐ ಆಮ್ ಸೋ ಎಕ್ಸೈಟೆಡ್. ನಂಗೆ 20th ಜುಲೈ ಬೇಕಂತ ಹೇಳ್ತೇನೆ ಈಗ. ಯಾ ನೋಡೋಣ. A few minutes later. ಹಲೋ ಮ್ಯಾಮ್, ಆ್ಯಕ್ಚುಲಿ ನಾ ಮಾತಾಡಿದೆ ಮ್ಯಾಮ್ ನಮ್ಮ ಮ್ಯಾನೇಜರ್ ಜೊತೆ. ಅವರು ಲೈಕ್ 14K ಮಟನೂ ಕೊಡ್ತೀನಿ, ಬಟ್ ಇದೇ ಸಂಡೇ ಬರಬೇಕು ಅಂತ ಹೇಳ್ತಿದ್ದಾರೆ ಮ್ಯಾಮ್. 14K. 14,000.
ಹಲೋ ಹಾಂ ಹೇಳಿ ಮ್ಯಾಮ್. ಹಾಂ 20 ಜುಲೈ. ಏನಾಯಿತು ಮ್ಯಾಮ್? ಹಾಂ ಎಸ್ ಬಿಕಾಸ್ ಅರ್ಜೆಂಟ್ ಇರೋದ್ರಿಂದ ಸೊ ನೀವು 20 ಜುಲೈ ಬರಬೇಕಂತ ಹೇಳ್ತಿದ್ದಾರೆ ಮ್ಯಾಮ್. ಹೌದಾ? ಇಲ್ಲ ಬಿಕಾಸ್ ಈಗ ಆಲ್ರೆಡಿ ಮಾಡಿಸಿದ್ದಾರೆ ಮ್ಯಾಮ್ ಅವರು. ಸೊ ನಿಮ್ಮ ಕಡೆಯಿಂದ ಈಗ 20 ಜುಲೈ ಒಳಗೆ ಮಾಡಿಸ್ಬೇಕಂತ ಇದ್ದಾರೆ ಮ್ಯಾಮ್ ಅವರು. ಆ್ಯಕ್ಚುಲಿ ನಮ್ಮದು ಉತ್ತರ ಕರ್ನಾಟಕ ಮ್ಯಾಮ್. ನಾನು ಇಲ್ಲಿ ಬಂದು 5 years ಆಯಿತು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನಮಸ್ಕಾರ. ಹುಬ್ಳಿ ಅಲ್ಲ ಮ್ಯಾಮ್, ಇದು ಕಲ್ಗಟ್ಗಿ. ಹಾಂ ಅಲ್ಲೇ. ಸೊ ನಮ್ಮ ಕಡೆಯವ್ರಿಗೆ ನಮ್ಗೆ ಪ್ರಮೋಷನ್ ಮಾಡ್ಸಕ್ಕೆ ಭಾಳ ಖುಷಿ ಮ್ಯಾಮ್. ಸೊ ಒಟ್ಟು ನಮ್ಮ ಕಡೆದವ್ರು ಬೆಳಿಬೇಕು. ಸೊ ಹಾಗಾಗಿ ನಾನು ಅಂದ್ರೆ ಇವರು ಅಕ್ಷತಾ ಅವ್ರು ಗೊತ್ತಿದ್ರಲ್ಲ, ಸೊ ಅವ್ರಿಗೆ ಕೇಳಿದೆ. ಅವ್ರಿಗೆ ಮಾಡಿಸ್ಬೇಕಂತೂ ಭಾಳ ಇತ್ತು ನನಗೆ. ಬಟ್ ಏನು ಮಾಡೋದು, ಇವರು 100K ಪ್ಲಸ್ ಕೇಳ್ತಿದ್ದಾರೆ. ಸೊ ಅವರಿಗೆ ಕೇಳಿದೆ ನಾನು, ಈಗ ಅರ್ಚನಾ ಅವ್ರು ಅದಾರ, ನನ್ನ ಕಸಿನ್ ಆಗಬೇಕು ಅವರು ಅಂತಂದು ಹೇಳಿದರು. ಸೊ ಹಾಗಾಗಿ ಡೈರೆಕ್ಟ್ ನಂಬರ್ ಇಸ್ಕೊಂಡು ನಿಮಗೆ ಕಾಲ್ ಮಾಡಿದೆ. ಏನಾಯ್ತು ರೀ? ಬ್ರೇಕ್ ಆಗ್ತಿದೆ ಮ್ಯಾಮ್. ಹಾಂ ಹಲೋ. ಹಾಂ ಹೇಳಿ ಮ್ಯಾಮ್, ಹೇಳಿ. ಸೊ ಅವತ್ತು ಬರೋಕ್ಕಾಗಲ್ಲ ಮ್ಯಾಮ್ ನಿಮಗೆ? ಅಲ್ಲಲ್ಲಲ್ಲ ಹೌದಾ? ಹಾಂ ಅವತ್ತು ಬೇಕನ್ನತ್ತಾರ ಮ್ಯಾಮ್ ಅವರು. ಸಂಡೇನೇ ಬೇಕು ಅಂತ ಹೇಳ್ತಿದ್ದಾರೆ ಮ್ಯಾಮ್. ಹಾಂ, ನೀವು ಸ್ಯಾಟರ್ಡೇ ನೈಟ್ ಬಿಡ್ಬೇಕು ಮ್ಯಾಮ್ ಹುಬ್ಳಿಯಿಂದ. ಸೊ ಸಂಡೇ ಮಾರ್ನಿಂಗ್ ರೀಚ್ ಆಗ್ತೀರಾ? ಹಾಂ ಕೇಳ ನಿನ್ನ ಮದುವೆ ಮಂಟಪ ನಾನೇ ಮಾಡಿರುವೆ. ವಾಟ್? ಏನಾತ? ಹಾಂ ಯಾರಿಗೆ? ಓ ಮೈ ಗಾಡ್, ರಾತ್ರಿ ಇದೇನು? ಓ ಹಗ್ಗೋ ನಿಂಗೆ ಗೊತ್ತಾಗಲಿಲ್ಲ ನಾ ಅಂತ? ಕರೆ ಹೇಳ. ಹೌದು, ಇಲ್ಲ ನನ್ನ ತಲೆಯಾಗ ಬಂದಿದ್ದಿಲ್ಲ. ಆದರೂ ಯಾವಾಗ ಬರ್ಬೇಕಂದಿಲ್ಲ. ಓ ಅವತ್ತ ಹೇಳೋನ್ ತಡಿ ಅಂತಂದು ಹೇಳಿದಾನ. ನಾವ ಸಿಗಂಗಿಲ್ಲ ಯಾರಿಗೂ. ಅಲ್ಲಲ್ಲಲ್ಲ ಯಪ್ಪ ಶಿವ, ಸೈಕ್ ಎಲ್ಲ ಸೈಕ್. ಆ್ಯಕ್ಚುಲಿ ನಾಳೆ ಹಾಕ್ತಿರ್ಲಿಪ್ಪಿ ನನ್ನ ಡೈಲಿದೈತ್ಲ. ಅಲ್ಲ ನಮ್ಮ ಐಡಿಯಾಸ್ ಹೆಂಗದಾವ ನೋಡು ಮಾರ. ನೀನು ನಂಗೆ ಒಬ್ಬಿಕಿಗೆ ಮಾಡಿ ಏನ? ಅಯ್ಯೋ ನೋಡೆ, ನೀನು ಒಬ್ಬಿಕಿಗೆ ಮಾಡಿ ಪೂರ ಲಾಗ್ ಮಾಡಿ. ನಾನು ಆದ್ರೂ ನಮ್ಮ ಅಕ್ಕ ಅವತ್ತು ಭಾರಿ ಮಾತಾಡ ಬಿಡ್ರ. ಯಪ್ಪ ಆ ಸ್ಟೋರೇಜ್ ತೆಗೆದು ಮತ್ತೆ
ಅಯ್ಯೋ ಆ್ಯಕ್ಚುಲಿ ನಾನು ಸ್ನ್ಯಾಪ್ನಾಗ ಮಾಡಾಕತ್ತೇನೆ ಈಗ ಅದಕ್ಕೆ ಅದು ಹೊಳ ಸೌಂಡ್ ಕೇಳಾಕತ್ತೈತೆ ಅದಕ್ಕೆ ಹಲೋ ಮ್ಯಾಮ್ ಕಟ್ ಕೇಳಾತೈತೆ ಮ್ಯಾಮ್ ಅನ್ನಕತ್ತೇನೆ ನಾ ಅಲ್ಲಲ್ಲಲ್ಲಲ್ಲಲ್ಲಲ್ಲ ಹೆಸರು ಬಂದ್ ಪಾರ್ ನಿಹಾರಿಕಾ ಅಂತಂದೆ ಯಪ್ಪ ಕಂಗಾಲ ಅಂದ್ರು ನಂಗೂ ಪ್ರ್ಯಾಂಕ್ ಮಾಡಿದಲ್ಲ ಚಿಂಕಿನಿ ಆದ್ರೆ ನಿನ್ಕೆ ಮುಂಚೆನೆ ಲಾಗ್ ಹಾಕ್ತೇನೆ ನಾ ಇದನ್ನ ಹೆಂಗೆ ಗೋಪಾಲ್ ನಿಮ್ಮ ಅವ್ವನ ವಾಯ್ಸ್ ಗೊತ್ತಾಗ್ಲಿಲ್ಲ ಗೋಪಾಲ್ ನಿಂಗ ಅಯ್ಯೋ ಗೋಪಾಲ್ ಅದು ಸಡನ್ ಪ್ಲಾನ್ ಆಗಿ ಏನೇನೋ ಆಗಿ ಹೋಗ್ಬಿಟ್ವಿ ಗೋಪಾಲ್ ಹಾ ಮಾಡಾತೇನೆ ಗೋಪಾಲ್ ಮಾಡಾತೇನೆ ಎಸ್ ಗೋಪಾಲ್ ಇಲ್ಲ ಅಚ್ಚು ಇದೆಲ್ಲ ಹಿಂಗಲ್ಲ ಅಚ್ಚು ಗೋಪಾಲ್ ಯಾವಾಗಾರ ನಮ್ಮ ಮಾಮನ ನಿಮ್ಮ ಮಾಮನ ಕರ್ಕೊಂಡು ಹೋಗುನ್ ಬಿಡು ಗೋಪಾಲ್ ಕೀಪ್ಯಾಡ್ ಇಂದ ಮ್ಯಾಡ್ ಆದ ಅರ್ಚನಾ ಈ ರಾಕೆಟ್ ನಿನ್ನ ಮದುವೆ ಮಂಟಪ ನಾನೇ ಮಾಡಿರುವೆ ಒಳ್ಳೆ ವರ ತರುವೆ ಧಾರೆ ನಾನಿರುವೆ ನಿನ್ನ ಕರುಳಿನ ಬಳ್ಳಿಗೆ ನಾನೇ ನಗುವಮ್ಮ ನಾನೇ ಅಮ್ಮಮ್ಮ ನಿನ್ನ ಹೋಲೋ ಕಂದನ ನೋಡೋ ಆಸೆ ನನ್ನದು ಕಾಲ ನೋಡಲಿ ಎಲ್ಲ ಇದೇ ಹಾಡುವೆ ಸದಾ ಬೇಡುವೆ ಸದಾ ಚೂಡಿದಾರ ಆಲ್ರೆಡಿ ಒಂದೈತಿ ಗೋಪಾಲ್ ಈಗ ಚೂಡಿದಾರ ನೀವು ಚಿಕ್ಕ ಮಗಳು ಸೇಮ್ ಅದಿರಲ್ಲ ಗೋಪಾಲ್ ಯಾಕೆ ಗೋಪಾಲ್ ವಿಚಾರ ಮಾಡಿ ಹೇಳತ್ತೀಯಲ್ ಗೋಪಾಲ್ ವಿಚಾರ ಮಾಡಿ ಹೇಳತ್ತಿಲ್ ಗೋಪಾಲ್ ಪುರು ಟ್ರೆಡಿಷನಲ್ ಅಂತಾರ ಗೋಪಾಲ್ ಒಟ್ಟ ಹಿಂಗ ವೆಸ್ಟರ್ನ್ ಜೀನ್ಸ್ ಗೀನ್ಸ್ ಅದು ಇಷ್ಟ ಆಗಂಗಿಲ್ಲ ಏನು ಇಲ್ಲ ಅವಳದು ನಿನ್ಗ್ಯಾಕೆ ಬೇಕು ನಾನು ನಿನಗೆ ಹೇಳ್ತಿದ್ದೀನಿ ಕೇಳು ಹೇಳಂದ್ರೆ ಹೇಳ್ತೀನಿ ಇಲ್ಲಂದ್ರೆ ಬಿಡ್ತೇನಿ ನಿನಗೆ ಏನು ತಿಳಿತೈತೆ ಅದನ್ನ ಮಾಡ್ಕೊಂಡು ಹೋಗು ಕುಲ್ಲ ಒಟ್ಟ ಅವ ಹೇಳಿದ ಮಾತಿಗಿಲ್ಲ ನಂಗಲ್ಲ ಮಾವನ್ ಸಸಿ ಗೋಪಾಲ್ ಮಾವನ್ ಮುದ್ದಿನ ಸಸಿ ಗೋಪಾಲ್ ನನಗೆ ಅಕ್ಕ ಮಾದೇವಿ ಅಂತ ನಾಮಕರಣ ಮಾಡಿಬಿಟ್ಟಾರ ಗೋಪಾಲ್ ಫಾಲೋವರ್ಸ್ ಗೋಪಾಲ್ ಏ ಗೋಪಾಲ್ ಮೊದ್ಲಿಂದ ಹಾಕ್ತಿದ್ರಿ ಈಗ ಭಾಳ ಜಾಸ್ತಿ ಆಗೈತೆ ಗೋಪಾಲ್ ಸೊ ಫೈನಲಿ ನಾನು ಚಿಂಕಿಗೆ ಪ್ರ್ಯಾಂಕ್ ಮಾಡಿದೆ ಸ್ವಲ್ಪ ಇಯರ್ಫೋನರ ಹೆಡ್ಫೋನರ ಹಾಕ್ಕೊಂಡು ನೋಡ್ರಿ ಈ ಲಾಗ್ ಪ್ಲೀಸ್ ರಿಕ್ವೆಸ್ಟ್ ಬಿಕಾಸ್ ಕ್ಯೂಟ್ ಮಾತಾಡೋಕಿನು ನಾನು ಭಾಳ ಕಷ್ಟಪಟ್ಟು ಮಾತಾಡೀನಿ ಆ್ಯಕ್ಚುಲಿ ನಂಗೆ ಇದು ಬ್ಯಾಂಗ್ಳೂರ್ ಲ್ಯಾಂಗ್ವೇಜ್ ಸ್ವಲ್ಪ ನಂಗೆ ಆ್ಯಕ್ಚುಲಿ ಇನ್ನೊಬ್ರು ಮಾತಾಡಿದ್ರೆ ನಂಗೆ ಬರಂಗಿಲ್ಲ ಸ್ವಲ್ಪ ನಮ್ಮ ಯು ಕೆದವ್ರೆ ಆ್ಯಂಡ್ ನಾನು ಹಂಗೆ ತೊದಲ್ಗೊಂಡು ಏನೇನೋ ಮಾತಾಡೀನಿ ನೋಡ್ರಿ ಗಾಯ್ಸ್ ಪೂರ್ತಿ ಲಾಗ್ ಆ್ಯಂಡ್ ಮಸ್ತ್ ಐತಿ ಆಕಿಗೆ ಆ್ಯಕ್ಚುಲಿ ಗೊತ್ತಾಗಲಿಲ್ಲ ನಾ ಯಾವಾಗ ಪಾಯಿಂಟ್ಔಟ್ ಮಾಡಿ 20th ಜುಲೈ ಬರ್ಬೇಕು ನೀ ಅಂತಂದೆ ಅಲ್ಲ ಅವತ್ತು ನನ್ನ ಬರ್ಡೇ ಐತಿ ಸೊ ಆಕಿಗೆ ಗೊತ್ತಾಗ್ಬಿಡುತ್ತೆ ಓ ಇದು ಏನೋ ಕಿತಿಬಿ ಐತಿ ಇದು ಚಿಕ್ಕಿದಂತ ಸೊ ಅವಾಗ ಗೊತ್ತಾದಕ್ಕೀಗ ಯಾ ಫೈನಲಿ ನಾ ಆಕಿಗೆ ಮಾಡಿದ್ದೆ ಪ್ರ್ಯಾಂಕ್ ಆ್ಯಂಡ್ ಇನ್ನೊಂದೇನಂದ್ರೆ ನನಗೆ ಮೊದಲು ಆಕಿನ ನಂಗೆ ಪ್ರ್ಯಾಂಕ್ ಮಾಡಿಬಿಟ್ಟಾಳ್ರಿ ಲಿಟ್ರಲಿ ನಂಗೆ ನಿನ್ನೆ ಮಟ್ಟ ಗೊತ್ತೇ ಇಲ್ಲ ಆಕಿ ನಂಗೆ ಪ್ರ್ಯಾಂಕ್ ಮಾಡ್ಯಾಳಂತಂದು
ಓ ಗಾಡ್, ಅದು ಅವ್ರ ಮಮ್ಮಿ ಕಡೆ ಅಂದ್ರೆ ನಮ್ಮ ಅಕ್ಕ ಕಡೆಯಿಂದ ಫೋನ್ ಹಚ್ಚಿಸಿ ಮಾಡ್ಯಾಳ. ನಾನು ನಿಜ ಭಾಳ ಸೀರಿಯಸ್ ಆಗಿ ಮಾತಾಡೀನಿ ನಾ ಅವತ್ತು ಅಕ್ಕ ಜೊತೆ. ಗೊತ್ತಾಗ್ಲಿಲ್ಲ ಹಂಗೆ ಅದು ಪ್ರ್ಯಾಂಕ್ ಅಂತಂದ್ರೆ. ಓಕೆ, ಸೊ ನಂದು ಲಾಗ್ ಫಸ್ಟ್ ಬಂದಿರ್ತೈತಿ, ಆಮೇಲೆ ದಿ ರಾಕೆಟ್ ಯೂಟ್ಯೂಬ್ ಚಾನಲ್ದಾಗ ಬರ್ತೈತಿ ಅರ್ಚನಾ ಲಾಗ್ಸ್. ಸೊ ಅದ್ರೊಳಗೂ ಹೋಗಿ ನೋಡ್ರಿ. ಓಕೆ ಗಾಯ್ಸ್, ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ಕಮೆಂಟ್ ಮಾಡಿರಿ. ಹಿಂಗೆ ಪ್ರ್ಯಾಂಕ್ ವಿಡಿಯೋಸ್ ಬೇಕಂದ್ರೆ ಕಮೆಂಟ್ ಮಾಡಿರಿ. ಯಾ ಗಾಯ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಟಾಟಾ ಬಾಯ್ ಬಾಯ್.